ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೇನೆ. ಡೈಲಿ ನೋಡ್ತಾ ಇರ್ತೀರಾ? ಡೈಲಿ ನೋಡ್ತಾ ಇದ್ದೀನಿ. ಸೊ ಯಾರು ನಿಮ್ಮ ಪ್ರಕಾರ ವಿನ್ ಆಗ್ಬೋದು? ಇದರಲ್ಲಿ 3 ಜನ ಫೇವ್ರೇಟ್ ಇದ್ದಾರೆ. ಭವ್ಯ, ಓಕೆ. ಮತ್ತು ಹನುಮಂತು, ಹಾ. ಆಮೇಲೆ ತ್ರಿವಿಕ್ರಮು. ಇವು 3 ಜನ. ಫೇವರೇಟ್ ಅವ್ರು 3 ಜನ. 3 ಜನದಲ್ಲಿ ತ್ರಿವಿಕ್ರಮ್ ಫೇವ್ರೇಟ್. ತ್ರಿವಿಕ್ರಮ್ ಓಕೆ ವಿನ್ ಆಗೋದು ಅವರು ಅಂತನಾ? ವಿನ್ ಆಗೋದು ಅವರು. ಯಾಕೆ ಅಂತ? ಅವರು ಆಟ ಚೆನ್ನಾಗಿದೆ ಅವ್ರದ್ದು. ಹಾ. ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿರ್ತಾರಾ? ಓಕೆ. ಸ್ವಲ್ಪ ಇದೆ, ಚೆನ್ನಾಗಿದೆ ಅವ್ರದ್ದು. ಓಕೆ. ಎಲ್ಲ ಫಿಸಿಕಲ್ ಟಾಸ್ಕ್, ಮೆಂಟಲ್ ಟಾಸ್ಕು ಇದರ ಜಗಳ ಕಮ್ಮಿ ಅವ್ರದ್ದು. ಕೆಲವರು ಜಗಳ ಆದರೂ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ತಾರೆ. ಸ್ವಲ್ಪ ಭವ್ಯಂದು ಅವ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಎಲ್ಲ ಅದೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರಲ್ಲ, ಭವ್ಯ ತ್ರಿವಿಕ್ರಮ್ ಇಂದ ಅವರಿಬ್ರು ಮಾತ್ರ ಇರ್ತಾರೆ. ಫ್ರೆಂಡ್ಶಿಪ್ ಆದವ್ರು ಯಾರು ಗೆದ್ದಿಲ್ಲ ಅಂತಿಲ್ಲ. ಹೋದ ಇದರಲ್ಲಿ ಫ್ರೆಂಡ್ಶಿಪ್ ಇದ್ದವರೇ ಇಬ್ರು ಫೈನಲಿ ಬಂದು ಅದರಲ್ಲಿ ಒಬ್ರು ಗೆದ್ದಿದ್ದಾರೆ. ಕಾರ್ತಿಕ್, ಸಂಗೀತ ಮತ್ತೆ ಚಂದನ್ ಶೆಟ್ಟಿ ಇವನು ಇದ್ರಲ್ಲ ಏನಾದ್ರು ಅವಾಗೆಲ್ಲ ಇದೇನಿಲ್ಲ, ತ್ರಿವಿಕ್ರಮ್ ಗೆಲ್ಬೋದು. ಎಂಜಾಯ್ ಮಾಡ್ತೇವೆ, ತುಂಬಾ ಎಂಜಾಯ್ ಮಾಡ್ತೇವೆ. ಅದು ನೋಡಕ್ಕೆ 9 ಗಂಟೆ ಯಾವಾಗ ಆಗುತ್ತದೆ ಕಾಯ್ತಾ ಇರ್ತೀವಿ. ಅಯ್ಯೋ ಜಗಳ ಇದ್ದಿದ್ದೆ, ಆ ಜಗಳ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಜಗಳ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ, ಜಗಳ ಇರ್ಲೇಬೇಕು. ಅವ್ರೇನಾದ್ರೂ ಅದೇ ನಾಮಿನೇಟ್ ಆದಾಗ ನೀವು ವೋಟ್ ಎಲ್ಲ ಹಾಕ್ತಾ ಇರ್ತೀರಾ? ಇಲ್ಲ, ವೋಟ್ ಹಾಕಿಲ್ಲ. ಅದ್ರ ಬಗ್ಗೆ ನೋಡಿ ಖುಷಿ ಪಡ್ತೇವೆ, ಎಂಜಾಯ್ ಮಾಡ್ತೇವೆ ಅಷ್ಟೇ. ನಿಮ್ ಪ್ರಕಾರನೂ ಅವರೇ ವಿನ್ ಆಗೋದು? ಸೊ ವಿನ್ ಆಗೋದು ಅವರೇ ಅಂತ? ವಿನ್ ಆಗೋದು ಅವರೇ. ಯಾರು ನಿಮ್ ಫೇವ್ರೇಟ್, ಯಾರು ವಿನ್ ಆಗ್ತಾರೆ ಅಂತ? ಇದರಲ್ಲಿ ಈಗಿರೋ ಕಂಟೆಸ್ಟೆಂಟ್ ಫೋಟೋ ಎಲ್ಲ ಇದೆ. ಸೊ ನಿಮ್ ಫೇವ್ರೇಟ್ ಯಾರು, ಯಾರು ಸರಿ ವಿನ್ ಆಗ್ತಾರೆ? ಮೇಡಮ್ ಹನುಮಂತ ವಿನ್ ಆಗ್ತಾರೆ. ಹೌದಾ? ಓಕೆ, ತೆಗಿರಿ ಫೋಟೋ ತೆಗಿರಿ. ಯಾಕೆ ವಿನ್ ಆಗ್ತಾರೆ ಹೇಳಿ? ಹನುಮಂತ ಅವ್ರು ಯಾಕೆ ವಿನ್ ಆಗ್ತಾರೆ? ಹನುಮಂತ ಅವ್ರು ವಿನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ? ಮೇಡಮ್ ಅವರೇ, ಹಳ್ಳಿಯಿಂದ ಬಂದವ್ರೆ, ಏನೋ ಅಂಥವ್ರು ಬಂದರೆ ಒಳ್ಳೇದು. ಏನು ಅಂದರೆ ಅಂಥವ್ರಿಗೆ ಇದು ಮಾಡಬೇಕು. ಸುಮ್ಮನೆ ಮೊನ್ನೆ ಯಾರೋ ಇದು ಮಾಡಿದ್ರಲ್ಲ, ಎಲಿಮಿನೇಟ್ ಆದ್ರಲ್ಲ, ಅಂಥವ್ರಿಗಿಂತ ಇಂಥವ್ರಿಗೆ ಹಳ್ಳಿಯಿಂದ ಎಂತೆಂಥವ್ರು ಅವರೇ. ಇನ್ನೂ ಅಂಥವ್ರಿಗೆ ಚಾನ್ಸ್ ಕೊಟ್ಟರೆ ಏನೋ ಒಂದು ಒಳ್ಳೇದಾಗುತ್ತೆ. ಸುಮ್ಮನೆ ಮೊನ್ನೆ ಜಗಳ ಆಡ್ಬಿಟ್ಟು ಎಲ್ಲ ಸುಮ್ಮನೆ ಕರ್ನಾಟಕದ ಮರ್ಯಾದೆ ಹೋಗುತ್ತೆ ಅಂಥವೆಲ್ಲ ಮಾಡಿದ್ರೆ. ಬಿಗ್ ಬಾಸು ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೆ ಬಡವ್ರ ಮಕ್ಕಳು ತುಂಬ ಜನ, ಇವಾಗ ಅನಾಥಾಶ್ರಮ ನಡೆಸ್ತಾ ಇದ್ದವ್ರು ಎಷ್ಟು ಜನ ಅವರೇ, ಯೋಗೇಶ್ ಅಣ್ಣ ಅವರೆಲ್ಲ, ಅಂಥವ್ರಿಗೆ ಯಾರಿಗಾನ ಬಡವ್ರಿಗೆ ಕೊಡ್ಬೇಕು. ಇಲ್ಲ ಮೇಡಮ್ ಅವರೇ, ಅದು ಅಂಥವ್ರಿಗೆ ಕೊಟ್ಟರು ಅವರಿಂದ ತುಂಬ ಹೆಲ್ಪ್ ಆಗುತ್ತಲ್ವ. ಎಷ್ಟೋ ಜನಕ್ಕೆ ಅನಾಥಾಶ್ರಮ ನಡೆಸ್ತಾ ಇರೋರು ಎಷ್ಟು ಜನ ಅವರೇ, ಅಂಥವ್ರಿಗೊಬ್ರಿಗೆ ಚಾನ್ಸ್ ಕೊಟ್ಟರೆ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ. ಇವಾಗ ಹನುಮಂತು ಅಂದರೆ ಹಳ್ಳಿಯಿಂದ ಬಂದವ್ರೆ, ಅಂಥವ್ರು ಏನೋ ಇನ್ನಾದರೆ ಆ ಕಡೆ ಏನೋ ಒಳ್ಳೇದಾಗ್ಬೋದೇನೋ ಅಂತ ಅಷ್ಟೇ. ಅವರೇ ಆಗ್ತಾರೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.